Watch India's largest kids library only on Jio Hotstar. Download the app now. ನೋಡಿ ಮಕ್ಕಳೇ, ಇದು ಎಕ್ಸ್ಟ್ರೀಮ್ ಸಿಟಿಯ ಅತಿ ದೊಡ್ಡ ಡೇಂಜರಸ್ ಮಾರ್ಕೆಟ್. ಇದೇ ನೋಡು ಕಳ್ಳರ ಮಾರ್ಕೆಟ್. ಇಲ್ಲಿ ನೀನು ಪ್ರತಿ ಹೆಜ್ಜೆನೂ ಹುಷಾರಾಗಿಡ್ಬೇಕು. ಇಲ್ಲಿ ಯಾರು ಬೇಕಾದ್ರೂ ನಿನ್ನ ಯಾವ್ದಾದ್ರು ವಸ್ತುನ ಡಿಸ್ಮ್ಯಾಂಟಲ್ ಮಾಡಿ ಮಾರ್ಬಿಡ್ತಾರೆ, ನಿನಗೆ ಗೊತ್ತೇ ಆಗೋಲ್ಲ. ಮತ್ತೆ ಇಲ್ಲಿ ರೋಬೋಟ್ಸ್ ಗಳನ್ನ ಕೂಡ ಡಿಸ್ಮ್ಯಾಂಟಲ್ ಮಾಡಿ ಮಾರ್ತಾರೆ. ನೋಡು ನಿನ್ನ ಸೈಕಲ್ನ ಸ್ವಲ್ಪ ಹುಷಾರಾಗಿ ನೋಡ್ಕೋ. ನೋಡಿದ್ಯಾ ಇಲ್ಲಿ ರೋಬೋಟ್ಗಳನ್ನ ಹೇಗೆ ಇವರೆಲ್ಲ ಡಿಸ್ಮ್ಯಾಂಟಲ್ ಮಾಡಿದ್ದಾರೆ ಅಂತ. ಇದೇ ಇಲ್ಲಿನವರ ಕೆಲಸ. ನಾವಿಲ್ಲಿ ಹುಷಾರಾಗಿರ್ಬೇಕು ಶಿವ. ಆದ್ರೆ ನೀವು ಈ ಜಾಕೆಟ್ ನ ಯಾಕೆ ಹಾಕೊಂಡಿದ್ದೀರಾ ಕಿಂಗೋಗು? ನಾನು ನನ್ನ ರಾಜ್ಯನ ರಾಜನಾಗಿ ಅಲ್ಲ, ಒಬ್ಬ ಸಾಮಾನ್ಯ ಸಿಟಿಸನ್ ಆಗಿ ನೋಡ್ಬೇಕು. ನಾನು ತುಂಬಾ ಚೆನ್ನಾಗಿರೋ ಜೆಟ್ ಬೂಟ್ಸ್ ನ ಹುಡುಕ್ತಾ ಇದ್ದೀನಿ. ಬನ್ನಿ ನಾವು ಈ ಅಂಗಡಿಗೆ ಹೋಗಿ ನೋಡೋಣ. ಇಲ್ಲಿ ಚೆನ್ನಾಗಿರೋ ಜೆಟ್ ಬೂಟ್ಸ್ ಸಿಗುತ್ತೆ ಅನ್ಸುತ್ತೆ. ಜೆಟ್ ಬೂಟ್ಸ್ ತುಂಬಾ ವರ್ಷದ ಹಿಂದೆಯಿಂದ ಎಕ್ಸ್ಟ್ರೀಮ್ ಸಿಟಿಲಿ ತುಂಬಾ ಭಾರ ಮತ್ತೆ ಕಷ್ಟವಾಗಿರೋ ವಸ್ತುಗಳನ್ನ ಎತ್ತು ಅಂತ ಒಂದು ಪ್ರಾಣಿ ಕೂಡ ಇದೆ. ಅದು ಒಂದು ಎಲಿಫೆಂಟ್ ಅಥವಾ ಒಂದು ಮಮೋಟ್ ಆಗಿರ್ಬೋದು. ಅಲ್ಲೊಂದ್ಸರಿ ನೋಡು, ಅಲ್ಲಿ ರೋಬೋಟ್ಸ್ ಗಳಿಗೆ ಮಸಾಜ್ ಮಾಡ್ತಾರೆ. ನಡಿ ಶಿವ, ನೀನು ನಿನ್ನ ಶೂಸ್ ಹುಡುಕು, ಅಷ್ಟರಲ್ಲಿ ನಾನು ಮಸಾಜ್ ಮಾಡಿಸ್ಕೊಳ್ತಾ ಇರ್ತೀನಿ. ಓಹೋ, ಬಾ ಮಸಾಜ್ ನ ಶುರು ಮಾಡು. ಅರೆ, ಮಸಾಜ್ ಮಾಡ್ತಿದ್ಯಾ ಅಥವಾ ನನ್ನ ತಲೆನ ಕಿತ್ತಾಕ್ತಾ ಇದೆಯಾ? ನನ್ನ ತಲೆ ನನಗೆ ಏನ್ ನಡೀತಾ ಇದೆ ಇಲ್ಲಿ? ನನ್ನ ಬಾಡಿನ ಇವರು ವೇಸ್ಟ್ಗೆ ಹಾಕ್ತಾ ಇದ್ದಾರೆ. ಸ್ಟಾಪ್ ಶಿವ, ಯಾರಾದ್ರೂ ನನ್ನ ಕಾಪಾಡಿ, ಇಲ್ಲ ಅಂದ್ರೆ ಇವತ್ತು ನನ್ನ ಕಥೆ ಮುಗ್ದೋಗುತ್ತೆ. ಇಡೀ ಜಗತ್ತಲ್ಲಿ ಈ ತರ ಬೂಟ್ ನಮ್ಗೆ ಇಲ್ಲಿ ಮಾತ್ರ ಸಿಗೋದು. ಆದ್ರೆ ಶಿವ, ಈ ಜೆಟ್ ಬೂಟ್ಸ್ ತುಂಬಾ ಹಳೆ ತರ ಕಾಣಿಸ್ತಿದೆ. ಬಹುಶಃ ಯಾರೋ ನಿನ್ಗೆ ಪಕ್ರ ಮಾಡಿರ್ಬೇಕು. ಅಯ್ಯೋ ನೀನಂತೂ, ನಿಮ್ಗೆಲ್ಲ ಇದು ಅರ್ಥನೇ ಆಗೋದಿಲ್ಲ. ಕಿಂಗೋಗು, ಇವ್ರು ಸ್ವಲ್ಪ ಹೇಳ್ಕೊಡಿ ಈ ಆಂಟಿಕ್ ಜೆಟ್ ಬೂಟ್ಸ್ ಎಷ್ಟು ಕೆಲ್ಸಕ್ಕೆ ಬರುತ್ತೆ ಅಂತ. ಕಿಂಗೋಗು. ಅರೆ, ಕಿಂಗೋಗು ಮಸಾಜ್ ಪಾರ್ಲರ್ ಅಲ್ಲಿದ್ದಾರೆ, ಅವ್ರಿಗೆ ಕಾಲ್ ಮಾಡ್ಬೇಕು. ಅಯ್ಯೋ ಚಿಪಿ, ನೀನು ಚೆಕ್ ಮಾಡು ಕಿಂಗೋಗು ಈಗ ಎಲ್ಲಿದ್ದಾರೆ ಅಂತ. ಆದ್ರೆ ಒಂದ್ ಕಿಂಗೋಗುಗೆ 2 ಸಿಗ್ನಲ್ ಯಾಕೆ ಬರ್ತಾ ಇದೆ? ಮತ್ತೆ 2 ಸಿಗ್ನಲ್ ಒಂದರಿಂದ ದೂರ ಹೋಗ್ತಾ ಇದೆ. ಕಿಂಗೋಗು ಅವ್ರಿಗೆ ಈಗ ಏನೋ ಸಮಸ್ಯೆ ಆಗಿರಲ್ಲ ಅಲ್ವಾ? ಇಲ್ಲಿರೋ ಕಳ್ಳ ರೋಬೋಟ್ಸ್ ಕಿಂಗೋಗುಗೆ ಏನಾದ್ರೂ ಡಿಸ್ಮೆಂಟಲ್ ಮಾಡಿರ್ಬೋದಲ್ವಾ? ನಾವೀಗ ಕಿಂಗೋಗುನ ಕಾಪಾಡ್ಲೇಬೇಕು. ಹೌದು ಶಿವ, ನೀನ್ ಸರಿಯಾಗಿ ಹೇಳ್ದೆ. ಕಿಂಗೋಗುನ 2 ಪಾರ್ಟ್ ಆಗಿ ಸಪರೇಟ್ ಮಾಡ್ಬಿಟ್ಟಿದ್ದಾರೆ. ಕಿಂಗೆ ಎಲ್ಲೋ ಮತ್ತೆ ಗೋಗುನೇ ಎಲ್ಲೋ. ಅಯ್ಯೋ ಆದಿ, ಯುಡಿ, ಕಿಂಗೋಗು ಸಮಸ್ಯೆಲಿದ್ರೆ ನೀವಿಲ್ಲಿ ನಗ್ತಾ ಇದ್ದೀರಾ. ಆದ್ರೆ ನೀವು ಹೇಳಿದ್ದಂತೂ ಕರೆಕ್ಟ್ ಆಗೇ ಇದೆ. ನಿಜವಾಗ್ಲೂ ಕಿಂಗ್ ಗೋಗುನ ಪಾರ್ಟ್ಸ್ ಗಳನ್ನ ಸಪರೇಟ್ ಮಾಡಿ ಅವರು ಬೇರೆ ಕಡೆ ಕಳಿಸ್ತಿದ್ದಾರೆ. ನಾವು ಅವ್ರನ್ನ ಹುಡುಕ್ಲೇಬೇಕು. ಬನ್ನಿ ಗೆಳೆಯರೇ. ಶಿವ, ಲೊಕೇಶನ್ ಟ್ರ್ಯಾಕ್. ಕಿಂಗೋಗುನ ಬಾಡಿ ಅಲ್ಲಿ ಹೋಗ್ತಿದೆ ನೋಡು. ಅವ್ರ ತಲೆ ಅವ್ರ ಜೊತೆ ಇಲ್ಲ. ನಿಂತ್ಕೋ. ಕಿಂಗ್ ಗೋಗು ಅವರ ಬಾಡಿನ ಹಾಕೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ? ನಿಂತ್ಕೋ. ಕಿಂಗ್ ಗೋಗು ಬಾಡಿ ನಮ್ಗೆ ವಾಪಸ್ ಕೊಡು, ಇಲ್ಲ ಅಂದ್ರೆ ಏನೋ ಲೇ. ನಾನ್ ಈ ಬಾಡಿನ ಚೋರ್ ಬಜಾರ್ ಮಾರ್ಕೆಟ್ ಅಲ್ಲಿ ಕೊಂಡ್ಕೊಂಡಿದೀನಿ, ಗೊತ್ತಾಯ್ತಾ? ನಾನ್ ನಿನಗೆ ಯಾಕೆ ಕೊಡ್ಬೇಕು? ಹೋಗೋ. ಶಿವ, ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಕಿಂಗ್ ಗೋಗುಯಿಂದ ಈ ರೀತಿ ಹೊಡಿಸ್ಕೋತೀನಿ ಅಂತ. ಅಯ್ಯೋ, ನನಗೀಗ ಹೇಗನ್ನಿಸ್ತಿದೆ ಅಂತಂದ್ರೆ ಕಿಂಗ್ ಗೋಗು ಅವ್ರ ಬಾಡಿಲಿ ಏನೋ ಸಮಸ್ಯೆ ಇರೋ ಹಾಗೆ. ನನಗೆ ಖುಷಿ ವಿಚಾರ ಏನೋ ಅಂತಂದ್ರೆ ನನ್ಗೇನೂ ಆಗಿಲ್ಲ ಈಗ. ನೋಡಿ ಅಂಕಲ್, ಈಗ ನೀವೇ ಹೇಳಿ, ಕಿಂಗ್ ಗೋಗು ಅವ್ರ ಬಾಡಿ ಬದಲಾಗಿ ಬೇರೆ ಏನ್ ಬೇಕು ನಿಮ್ಗೆ? ನಾನು ಈ ರೋಬೋಟ್ ತಗೋತೀರಿ. ಇಲ್ಲ ಶಿವ. ಚಿಪ್ಪಿ, ನನಗೆ ಈ ರೋಬೋ ತುಂಬಾ ಇಷ್ಟ ಆಯ್ತು. ಇಲ್ಲ, ಚಿಪ್ಪಿನ ಕೊಡಕ್ಕಾಗಲ್ಲ. ಚಿಪ್ಪಿ ನಮ್ಮ ಫ್ರೆಂಡು. ಹಾಗಾದ್ರೆ ಸೈಕಲ್, ನನಗೆ ಆ ಸೈಕಲ್ ಕೊಟ್ಬಿಡು. ಆದ್ರೆ ಸರಿ ಆಯ್ತು. ಕಿಂಗ್ ಗೋಗುಗೋಸ್ಕರ ನಾನು ಇಷ್ಟಾದ್ರೂ ಮಾಡ್ಲೇಬೇಕಾಗತ್ತೆ. ಕಿಂಗು
ಗೋಗೋ ಬಾಡಿ ಅಂತೂ ಸಿಕ್ತು, ಆದ್ರೆ ಇವಾಗ ನಾವು ಅವ್ರ ತಲೆ ಹುಡುಕ್ಬೇಕಲ್ವಾ? ಲೆಟ್ಸ್ ಟ್ರ್ಯಾಕ್ ದ ಲೊಕೇಶನ್. ಕಿಂಗ್ ಗೋಗು, ಲೊಕೇಶನ್ ಇಲ್ಲೇ ತೋರಿಸ್ತಿದೆ. ಇವ್ರಿಲ್ಲೇ ಅಕ್ಕಪಕ್ಕದಲ್ಲಿರ್ಬೋದು. ಶಿವ, ಅರೆ ಶಿವ, ನನಗೆ ಗೊತ್ತಿತ್ತು ನೀನ್ ಬರ್ತೀಯಾ ಅಂತ. ಶಿವ ಶಿವ. ಕಿಂಗ್ ಗೋಗು, ಈ ಸದ್ಯ ಎಲ್ಲಿಂದ ಬರ್ತಿದೆ? ಅರೆ ಶಿವ, ನಾನಿಲ್ಲಿ ಕೆಳಗಡೆ ಇದ್ದೀನಿ ನಾನು. ಅಯ್ಯೋ ಕಿಂಗ್ ಗೋಗು, ನೀವ್ ಇಲ್ಲಿದ್ದೀರಾ? ಥ್ಯಾಂಕ್ ಗಾಡ್ ನೀವ್ ಸಿಕ್ಬಿಟ್ರಿ. ಹ? ಇದ್ಯಾರು? ಕಿಂಗ್ ಕಬಾಡನ ಮಾಲ್ ನಲ್ಲಿ ಕಳ್ತನ ಮಾಡಕ್ ಬಂದಿದ್ದೀರಾ? ನಾವು ಬರೀ ಕಿಂಗ್ ಗೋಗು ತಲೆ ಎತ್ಕೊಳಕ್ ಬಂದಿದ್ದೀವಿ. ಕಿಂಗ್ ಗೋಗು, ಸರಿ, ಆದ್ರೆ ಈ ತಲೆ ಬದಲಿಗೆ ನನಗೇನಾದ್ರೂ ಬೆಲೆ ಬಾಳುವಂತ ವಸ್ತು ಬೇಕು. ಅಯ್ಯೋ, ಆದಿ ಅಂತೂ ಸುಮ್ನೆ ತಮಾಷೆ ಮಾಡ್ತಿದ್ದ. ಇಡೀ ಜಗತ್ತಿಗೆ ಇರೋದೇ ಒಂದೇ ಕಿಂಗ್. ನಾನೇ ಅದು ನಿಜವಾದ ಕಿಂಗ್. ಅಯ್ಯೋ, ಇದಂತೂ ರಿಯಲ್ ಕಿಂಗ್ ಅಲ್ಲ, ಇದು ಜಸ್ಟ್ ಡೂಪ್ಲಿಕೇಟ್ ಅಷ್ಟೇ. ಮತ್ತೆ ಬ್ರೈನ್ ಸಾಕೆಟ್ ಸ್ವಲ್ಪ ಹಾಳಾಗಿದೆ ನನಗನ್ಸುತ್ತೆ. ಹುಷಾರು, ನೀನು ನನ್ನನ್ನ ವೇಸ್ಟ್ ಅಂತ ಕರಿತಾ ಇದೀಯಾ, ಅವಮಾನ ಮಾಡ್ತಿದ್ಯಾ. ಅಯ್ಯೋ ಕಿಂಗ್ ಗೋಗು, ದಯವಿಟ್ಟು ಸುಮ್ನಿರಿ. ಡೀಲ್ ಪಕ್ಕ. ನಿಮ್ಗೆ ಇದ್ರ ಬದಲಾಗಿ ಬೇರೆ ಏನ್ ಬೇಕು ಅಂತ ಹೇಳಿ, ಯಾವ್ದಾದ್ರು ಸಣ್ಣ ಅಥವಾ ದಪ್ಪ? ಸರಿ, ಹಾಗಿದ್ರೆ ನಿನ್ನ ವಾಚ್ ಕೊಡು. ಔಚ್! ಕಿಂಗ್ ಗೋಗು, ಅರೆ ಸುಮ್ನಿರು ಶಿವ, ಆವಾಗ್ಲಿಂದ ನನ್ನನ್ನ ವೇಸ್ಟ್, ಡೂಪ್ಲಿಕೇಟ್, ಕೆಲ್ಸಕ್ ಬಾರ್ದಿರೋನು ಅಂತ ಹೇಳ್ತಿದ್ಯಾ. ಕಿಂಗ್ ಗೋಗು ಯಾರಿಗೂ ಹೆದರ್ಕೊಳ್ಳೋದಿಲ್ಲ. ಕಿಂಗ್ ಗೋಗು, ಇದು ಕಿಂಗ್ ಗೋಗು ತಲೆನಾ? ಹಾಗಿದ್ರೆ ತುಂಬಾ ಬೆಲೆ ಬಾಳುವಂತ ವಸ್ತು. ಒಳ್ಳೇದಾಯ್ತು. ಕಿಂಗ್ ಕಬಾಡನ ಹತ್ರ ಚಿಂದಿ ಕಳ್ತನ ಮಾಡೋದು ಅಷ್ಟು ಒಳ್ಳೆ ವಿಷಯ ಅಲ್ಲ. ಆದಿ, ಇದನ್ ತಗೋ. ಬೇಡ, ಬಿಟ್ಬಿಡು ನನ್ನ. ಸೈಕ್ಲೋನ್, ವಾಪಸ್ ಬಾ. ಮೋಸ, ನನಗ್ ಮೋಸ ಆಗಿದೆ ಈಗ. ಅಪಾಯ ಶಿವ, ಕಿಂಗ್ ಕಬಾಡ ಪೂರ್ತಿ ಸೈಕಲ್ ನ ತಿನ್ಬಿಟ್ಟ. ಏನು ಸಮಸ್ಯೆ ಇಲ್ಲ. ನೀವು ಮಕ್ಕಳೆಲ್ಲ ತುಂಬಾ ದೊಡ್ಡ ತರ ಕಾಣ್ತಿದ್ದೀರಾ. ಕಿಂಗ್ ಕಬಾಡ, ಮಗು ಅಂತ ಕರಿಬೇಡ. ಶಿವ ಅಂತ ನನ್ನ ಹೆಸರು. ನಾನೇನು, ನನ್ನ ಈ ಜೆಟ್ ಬೂಟ್ಸೇನೆ ನಿನ್ಗೆ ಪಾಠ ಕಲ್ಸೋದಿಕ್ಕೆ ಸರಿಯಾಗಿರುತ್ತೆ. ನಿನ್ಗೆ ಅಷ್ಟೊಂದು ಧೈರ್ಯ ಇದ್ರೆ ಅದ್ರ ಮೇಲೆ ನಿಂತ್ಕೊಂಡು ನೋಡೋಣ.
ಹಿಂಗೋಗುತ್ತಲೇ ನಾನು ಈಗಲೇ ಕಿಂಗ್ ಗೋಗುನ ಬಾಡಿನ ಹೊರಗೆ ತೆಗಿತೀನಿ. ಕೊನೆಗೂ ನನ್ನ ತಲೆಗೆ ತನ್ನ ಜಾಗ ಸಿಕ್ಬಿಡ್ತು. ಹಳೆ ಕಿಂಗ್ ಗೋಗು ಆಗಿ ಚೆನ್ನಾಗಿ ಅನಿಸ್ತಾ ಇದೆ. ಎತ್ಕೊಂಡು ಹೋಗಿ ಈ ಕಸಾನ. ಈಗ ಈ ಕಿಂಗ್ ಕಬಾಡ ಏನಿಲ್ಲ. ಏನ್ ಕಿಂಗ್ ಕಬಾಡ, ಹೇಗಿದ್ಯಾ? ನನ್ ಬಾಡಿ ಪಾರ್ಟ್ಸ್ ವಾಪಸ್ ಕೊಡು. ಈಗ ನೀನು ಕಿಂಗ್ ಅಲ್ಲ, ನೀನೀಗ ಕಬಾಡ ಅಷ್ಟೇ, ತುಂಬಾ ಸಣ್ಣ ಕಬಾಡ. Watch India's largest kids library only on Jio Hotstar. Download the app now.